ಮಿನಿಮಮ್ ಕಲ್ಚರ್ ಇರಬೇಕು. ಹೇಳಿ ಕೇಳಿ ಚಿಕ್ಕಮಗಳೂರವರು ರಾಜ್ಯದಲ್ಲಿ ಮಂತ್ರಿ ಆಗಿದ್ದರು, ಕೇಂದ್ರದಲ್ಲಿ ಜನರಲ್ ಸೆಕ್ರೆಟರಿ ಕೆಲಸ ಮಾಡಿದರು. ಅವರು ಮಾಡಿಲ್ಲ ಅಂತ ವಾದ ಮಾಡ್ತಾರೆ, ಮಾತಾಡಿಲ್ಲ ಅಂತ. ಆದರೆ ಹಿಂದೆ ಅವ್ರು ಮಾತಾಡ್ತಕ್ಕಂಥ ಅನೇಕ ವಿಚಾರಗಳನ್ನ ತಗೊಂಡಾಗ ಬಟ್ ಅಲ್ಲಿ ಮಾತಾಡಿಲ್ಲ ಅಂತಲ್ಲ, ಮಾತಾಡೋದಕ್ಕೋಸ್ಕರನೇ ಆ ಮಟ್ಟಕ್ಕಾಗಿತ್ತು. ದಿವಸ ನಾವು ಅವ್ರ ಜೊತೆ ಜಗಳಾಡೋಕ್ಕೆ ಹೋಗಿಲ್ಲ. ವಿಚಾರದಲ್ಲಿ ಆ ಒಂದು ಪದ ಬಳಕೆ ಇದೆಯಲ್ಲ, ಅದು ನನ್ನ ಅನಿಸಿಕೆ ಅತ್ಯಂತ ಅವರಿಗೆ ಇವತ್ತಲ್ಲ ಮುಂದೆ ತುಂಬ ಡ್ಯಾಮೇಜ್ ಆಗುತ್ತೆ. ಇವತ್ತು ರಾಜಕೀಯವಾಗಿ ಅವರು ಪ್ರತಿಭಟನೆ ಇನ್ನೊಂದು ಮಾಡ್ಬೋದು ಅಥವಾ ತಿರುಗಿ ಹತ್ರ ಹೇಳ್ಬೋದು. ಬಟ್ ಯಾರೇ ಆಗಲಿ ನಮ್ಮ ನಾಲಿಗೆನ ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದು ತಪ್ಪಾಗುತ್ತೆ. ಮತ್ತು ಯಾವ ಒಂದು ಗನಂದಾರಿ ಕೆಲಸ ಮಾಡಿದ್ದೀವಿ ಅಂತ ಬಿ ಜೆ ಪಿಯವರು ಚಿಕ್ಕಮಗಳೂರಲ್ಲಿ ಪ್ರತಿಭಟನೆ ಬಂದು ಇವೆಲ್ಲ ಮಾಡ್ತಾರೆ ನನಗೆ ಗೊತ್ತಾಗ್ತಾಯಿಲ್ಲ. ನಮ್ಮ ಅಶೋಕರಾಗಿರ್ಬೋದು ಅಥವಾ ಬಿ ಜೆ ಪಿ ಯಾರೇ ಲೀಡ್ರ್ ಆಗಿರಲಿ, ಸೊ ಇದೆಲ್ಲ ಆಗಬಾರ್ದಾಯಿತು, ಆಗಿದೆ ಘಟನೆ, ಮತ್ತೊಂದು ಸಲ ಇದನ್ನು ನಡೆದಂಗೆ ನೋಡ್ಕೊತೀವಿ ಅಂತ ಹೇಳೋದು ಬಿಟ್ಟು, ಬಟ್ ಅದು ಬಿಟ್ಬಿಟ್ಟು ಅದನ್ನೇ ಡಿಪೆಂಡ್ ಮಾಡ್ಕೊಂಡು ಅದನ್ನು ಬೆಂಬಲಿಸ್ತಾರೆ ಅಂದರೆ ಅವ್ರ ಸಂಸ್ಕಾರ ಇದೆಯಾ ಬಿ ಜೆ ಪಿಯ ರಾಜ್ಯದ ನಾಯಕರಿಗೆ ಅಂತ ಗೊತ್ತಿಲ್ಲ. ಅಂದರೆ ಅರೆಸ್ಟ್ ಮಾಡ್ಬೇಕಾದ್ರೆ ನಡ್ಕೊಳ್ಳೋಂಥ ನಡವಳಿಕೆಗಳು ಯಾವುದು ಸರಿ ಇಲ್ಲ ಅಂತೇಳಿ ಕೂಡ ಅರೆಸ್ಟು ಪೊಲೀಸ್ನವರು ಒಂದು ಕೇಸ್ ರಿಜಿಸ್ಟರ್ ಆದಾಗ, ಇಂಥ ಕಾಂಟ್ರವರ್ಸಿ ಆದಾಗ ಅವ್ರು ಏನು ಕಾನೂನು ಅಂತ ಮಾಡಬೇಕು ಅದು ಮಾಡಿದ್ದಾರೆ ಅಷ್ಟೇ. ಏನು ಅವ್ರಿಗೇನು ಬೇರೆ ಥರ ಕಿರುಕುಳ ಕೊಟ್ಟಿಲ್ವಲ್ಲ, ಕರ್ಕೊಂಡೋಗಿದ್ದಾರೆ. ಕ್ರೌಡು ಜನ ಅವ್ರ ಪರ ಇವ್ರ ಪರ ಆಗುತ್ತೆ ಅನ್ನೋದಕ್ಕೋಸ್ಕರ ಅವ್ರು ಜೀಪಲ್ಲಿ ಕೂರಿಸ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅದು ಬಿಟ್ಟು ಏನು ಬೇರೆ ಥರ ಘಟನೆ ಏನು ಮಾಡೋ ಥರ ಮಾಡಿ ಕೂಡ ನಾನು ಲಕ್ಷ್ಮೀ ಅಂತಾನೆ ಹೇಳ್ತಾ ಇದ್ದೆ. ಕರೆಯೋದು ಬೇರೆ. ಈಗ ನಾನು ಸಿಕ್ಕಿದಾಗ ಏನು ಲೀಡರೇ ಅಂತಾರೆ ನಮ್ಮ ಪುಟ್ಟರಾಜು. ನಾನು ಏನು ಪುಟ್ಟರಾಜು ಅಂತೀವಿ, ಪುಟ್ಟರಾಜಣ್ಣ ಅಂತೀವಿ ಅಥವಾ ಪುಟ್ಟರಾಜು ಅಂತೀನಿ. ಅವ್ರು ಏನಂತಾರೆ ಡೆಡ್ ಆರ್ಸು ಅಂದರು, ಮೊನ್ನೆ ಏನಂದರು ಜಸ್ಟ್ ಪಾಸು ಅಂದರು. ಟಿ ವಿ ಮುಂದೆ ಹೋದಾಗ ಮಾತಾಡೋ ಪೇಷನ್ಸ್ ಇರಬೇಕಲ್ಲ. ಈಗ ಏನಾಗುತ್ತೆ, ನೀವು ಎಷ್ಟೋ ಸಲ ನನ್ನ ಕ್ವಶನ್ ಕೇಳಿದ್ದೀರ, ನಾವು ತಾಳ್ಮೆ ಕೇಳಿಸ್ಕೊಂಡ್ರೆ ಅವ್ರು ಹೇಳೋದಕ್ಕೆ ಹಂಗೆ ಉತ್ತರ ಕೊಟ್ಬಿಟ್ರೆ ಹಾಗೆ ಕ್ಯಾರಿ ಆಗುತ್ತಲ್ಲ. ಸಿ ಟಿ ರವಿದು ಸ್ವಲ್ಪ ಅದೇ, ಅವ್ರಿಗೇನಾಗುತ್ತೆ ಭಾಳ ಫಾಸ್ಟಾಗಿ ಕ್ಯಾರಿ ಆಗುತ್ತೆ ಮೀಡಿಯಾದಲ್ಲಿ. ಸ್ವಲ್ಪ ನಾಲ್ಗೆ ಇಡ್ತಾ ಇಲ್ದಲೇ ಮಾತಾಡಿದ್ರೆ ಅದು ಕೆಲವ್ರಿಗೆ ಖುಷಿ ಕೊಡುತ್ತೆ. ಆಯ್ತಪ್ಪ, ಕೇಂದ್ರ ಸರ್ಕಾರ ಇದೆ, CBI ಇದೆ, ತನಿಖೆ ಮಾಡ್ಸೋಕ್ಕೆ.